ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಸವಣ್ಣನ ಮೂರ್ತಿ ಎದುರು ಆರ್ಎಸ್ಎಸ್ ಗೀತೆ ಗಾಯನ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಸವ ಕಲ್ಯಾಣದಲ್ಲಿರುವಂತಹ ಪ್ರತಿಮೆ ಎದುರು ಆರ್ಎಸ್ಎಸ್ ಗೀತೆಗೆ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರ ನಡೆಗೆ ಬಸವ ಭಕ್ತರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮೇ 16, 17ರಂದು ನಡೆದಿದ್ದಂತ ಪಂಡಿತ್ ದೀನ ದಯಾಳ್ ಉಪಾಧ್ಯಾಯ ಶಿಬಿರ ಈ ತರಬೇತಿ ಶಿಬಿರದಲ್ಲಿ ಅದರ ನೆಪದಲ್ಲಿ ಆರ್ಎಸ್ಎಸ್ ಪ್ರಾರ್ಥನೆಯ ಆರೋಪ ಕೇಳಿಬಂದಿದೆ. ಶಾಸಕ ಪ್ರಭು ಚೌಹಾಣ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರ ವಿರುದ್ಧ ಕಿಡಿಕಾರಿದ್ದಾರೆ. ಘಟನೆಯನ್ನ ತೀವ್ರವಾಗಿ ಖಂಡಿಸಿದಂತ ಬಸವ ಕಲ್ಯಾಣದಲ್ಲಿರುವ ಭಕ್ತರು ಬಸವ ಮಹಾಮನೆ ಪೀಠಾಧಿಪತಿ ಸಿದ್ದರಾಮೇಶ್ವರ ಶ್ರೀ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಕೂಡಲೇ ಸ್ವಾಮೀಜಿಯನ್ನ ಪೀಠದಿಂದ ಹೊರ ಹಾಕಬೇಕು ಅನ್ನುವಂತ ಒತ್ತಾಯ ಇದೆ. ಇಂತಹ ಕೆಲಸದಿಂದ ಬಸವಣ್ಣನವರ ತತ್ವಕ್ಕೆ ಚ್ಯುತಿ ತರಲಾಗ್ತಾ ಇದೆ. ರಾಷ್ಟ್ರೀಯ ಬಸವದಳ ರಾಜ್ಯ ಘಟಕದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಆಕ್ರೋಶ ಹೊರ ಹಾಕಿದ್ದಾರೆ. ಮೀಟಿಂಗ್ ಮುಗಿಸ್ಕೊಂಡು ಅಲ್ಲಿ ಸ್ಟ್ಯಾಚ್ಯೂ ಎದುರು ಹೋಗಿ ಅದು ಏನು ಹಾಡ ಹಾಡಿ ಆ ಬಸವ ತತ್ವಕ್ಕೆ ವಿರೋಧ ಇರ್ತಕ್ಕಂಥ ಹಾಡುಗಳನ್ನು ಹಾಡಿ ಇಡೀ ಬಸವ ಅಭಿಮಾನಿಗಳಿಗೆ ಎಲ್ಲಾ ಅಭಿಮಾನಿಗಳಿಗೆ ಏನಪ್ಪ ಅದು ನೋವು ಉಂಟಾಗಿದೆ. ಇದು ಎಲ್ಲ ಪ್ರೀ ಪ್ಲಾನ್ ಅದ. ಇದು ಸಿದ್ದರಾಮ ಸ್ವಾಮಿ ಅವ್ರ ಪ್ರೀ ಪ್ಲಾನ್ ಅದ. ಇದು ಇದು ಆಕ್ಚುಲಿ ಅನುಮತಿ ಕೊಡಬಾರ್ದಾಗಿತ್ತು. ಅವ್ರಿಗೆಲ್ಲ ದುಡ್ಡು ತಗೊಂಡು ಅವ್ರಿಗೆ ಏನ್ ಬೇಕಾದ್ರೆ ಪ್ರೋಗ್ರಾಮ್ ಮಾಡ್ರಿ ಅಂತ ಅವ್ರು ಮೊದಲೇ ಹೇಳ್ಬಿಡ್ತಾರ, ನೀವ್ ಏನಾರ ಮಾಡ್ರಿ ಅಂತ. ಯಾಕಿದು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ 24 ತಾಸು ಆ ಸ್ಟ್ಯಾಚ್ಯೂ ತೆಳಗೆ ರೂಮ್ ಅದಾರು ಸಿದ್ದರಾಮ ಸ್ವಾಮಿ. ಅಲ್ಲಿ ಅವ್ರಿಗೆ ಹೆಂಗ್ ಗೊತ್ತಾಗಲ್ಲದು? ಇದಕ್ಕೆ ಈ ಕಾರ್ಯಕ್ರಮ ನೇರ ಹೊಣ್ಯಾರ. ಅವ್ರಿಗೆ ಪೀಠದಿಂದ ಕೂಡಲೇ ಅವರು ಗಂಗಾ ಮಾತೇಜರು ಎಚ್ಚೆತ್ತುಕೊಂಡು ಅವ್ರಿಗೆ ಪೀಠದಿಂದ ತೆಗೆದ್ರು ಸರಿ, ತೆಗೆದಿಲ್ಲ ಅಂದ್ರೆ ಇಡೀ ಕರ್ನಾಟಕ ತುಂಬಾ ನಾವು ಏನಪ್ಪಾ ಅಂದ್ರೆ ಹೋರಾಟ ಮಾಡ್ತೀವಿ. ಮೀಟಿಂಗ್ ಮುಗಿಸ್ಕೊಂಡು ಅಲ್ಲಿ ಸ್ಟ್ಯಾಚ್ಯೂ ಎದುರು ಹೋಗಿ ಅದು ಏನು ಹಾಡ ಹಾಡಿ ಆ ಬಸವ ತತ್ವಕ್ಕೆ ವಿರೋಧ ಇರ್ತಕ್ಕಂಥ ಹಾಡುಗಳನ್ನು ಹಾಡಿ ಇಡೀ ಬಸವ ಅಭಿಮಾನಿಗಳಿಗೆ ಎಲ್ಲಾ ಅಭಿಮಾನಿಗಳಿಗೆ ಏನಪ್ಪ ಅದು ನೋವು ಉಂಟಾಗಿದೆ. ಇದು ಎಲ್ಲ ಪ್ರೀ ಪ್ಲಾನ್ ಅದ. ಇದು ಸಿದ್ದರಾಮ ಸ್ವಾಮಿ ಅವ್ರ ಪ್ರೀ ಪ್ಲಾನ್ ಅದ. ಇದು ಇದು ಆಕ್ಚುಲಿ ಅನುಮತಿ ಕೊಡಬಾರ್ದಾಗಿತ್ತು. ಅವ್ರಿಗೆಲ್ಲ ದುಡ್ಡು ತಗೊಂಡು ಅವ್ರಿಗೆ ಏನ್ ಬೇಕಾದ್ರೆ ಪ್ರೋಗ್ರಾಮ್ ಮಾಡ್ರಿ ಅಂತ ಅವ್ರು ಮೊದಲೇ ಹೇಳ್ಬಿಡ್ತಾರ, ನೀವ್ ಏನಾರ ಮಾಡ್ರಿ ಅಂತ.